ಪಾಠ ಆಧಾರಿತ ಮೂಲ್ಯಾಂಕನ LBA 2025-26 9ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಪಾಶ್ಚಾತ್ಯ ಧರ್ಮಗಳು ಅಂತಕ್ಕಂಥ ಪಾಠದ 15 ಅಂಕಗಳಿಗಿರ್ತಕ್ಕಂಥ ಪಠ್ಯ 5 ಅಂಕಕ್ಕಿರ್ತಕ್ಕಂಥ ಪ್ರಪಂಚದ ಪ್ರಮುಖ ಧರ್ಮಗಳು ಅಂತ ಮರುಸಿಂಚನದಲ್ಲಿದೆ. ಸೊ ಎರಡು ಕಲಿಕಾ ಫಲಗಳನ್ನು ಜೋಡಿಸಿ ಈ ಪಾಠದ ಮೇಲೆ 20 ಅಂಕಕ್ಕೆ ಮೌಲ್ಯಮಾಪನವನ್ನು ಮಾಡಬೇಕಾಗಿದೆ. ಅದನ್ನು ಕಂಪ್ಲೀಟಾಗಿ ತೊಗೊಂಡು ಬಂದಿದ್ದೀನಿ. ಸೊ ಯಾರಿಗೆಲ್ಲ PDF ಬೇಕು ಅನ್ನೋರು ಸಮಾಜ ವಿಜ್ಞಾನದಲ್ಲಿ 8th and 10th ಸಿಗ್ತವೆ. 9964050759ಗೆ ಕೇವಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ತಾವುಗಳು ತೊಗೊಳ್ಬೋದು. ಸೊ ಪ್ರಶ್ನೆ ಪತ್ರಿಕೆ ಹೇಗಿದೆ ಅನ್ನೋದನ್ನು ಒಂದ್ಸರಿ ನೋಡಿ, ಸೊ ನಿಮಗೆ ಗೊತ್ತಾಗ್ತದೆ. ಸೊ ಫಸ್ಟ್ ನಾವು ಬ್ಲೂ ಪ್ರಿಂಟ್ ಹಾಕಿದ್ದೀವಿ. ಸ್ಮರಣೆಗೆ 6 ಅಂಕ, ತಿಳುವಳಿಕೆಗೆ 9, ಅನ್ವಯಕ್ಕೆ 5, ಒಟ್ಟಾರೆ 20. ಪ್ರಶ್ನೆಗಳ ವಿಧಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರಗಳು 9 ಅಂಕ, ಕಿರು ಉತ್ತರಗಳು 2 ಅಂಕದ್ದು 4 ಅಂಕ, ದೀರ್ಘ ಉತ್ತರಗಳು 3 ಮತ್ತು 4 ಅಂಕದ್ದು 7 ಅಂಕ ಕೊಟ್ಟಿದ್ದೀವಿ. ಸೊ ಒಟ್ಟಾರೆ ಆಗಿರ್ತಕ್ಕಂಥದ್ದು ಎಷ್ಟಿದೆಪ್ಪ ಅಂತಂದರೆ 20 ಅಂಕಗಳ ವೇಟೇಜನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದೀವಿ. ಇನ್ನು ಕಠಿಣತೆ ಮಟ್ಟ ನೋಡೋದಾದರೆ ಸುಲಭ 6 ಅಂಕ, ಸಾಧಾರಣ 10 ಅಂಕ, ಕಠಿಣ 4 ಅಂಕ, ಒಟ್ಟಾರೆ 20 ಅಂಕ. ಸೊ ಈ ಥರದ ಪ್ರಶ್ನೆ ಪತ್ರಿಕೆ ಇದೆ. ಸೊ ಒಂದೇ ಪೇಜಲ್ಲಿ ಪಠ್ಯ ವಿಷಯದು ಬರ್ತದೆ. ಸೊ ಮರುಸಿಂಚನದಲ್ಲಿ ನಾವೇನು ಮಾಡಬೇಕು, ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನೇ ಕೊಟ್ಟಿದ್ರು, ಸಾಧನೆ ಕೊಡೋದ್ರಿಂದ ಸ್ವಲ್ಪ 2 ಪೇಜಸ್ ಆಗ್ತದೆ. ಸೊ ನಾನು ನಿನಗೆ ಡೈರೆಕ್ಟಾಗಿ ಪ್ರಶ್ನೆ ಮತ್ತು ಉತ್ತರ ಪತ್ರಿಕೆ ಪುಟಕ್ಕೆ ಕರೆದುಕೊಂಡು ಹೋಗ್ತೀನಿ. ಪಾಠ ಆಧಾರಿತ ಮೌಲ್ಯಾಂಕನ LBA 2025-26 ಅಧ್ಯಾಯ 1 ಪಾಶ್ಚಾತ್ಯ ಧರ್ಮಗಳು. ಮರುಸಿಂಚನದ ಮೊದಲನೇದು ಪ್ರಪಂಚದ ಪ್ರಮುಖ ಧರ್ಮಗಳು. ಮಾದರಿ ಉತ್ತರ ಸೂಚಿ ತರಗತಿ 9 ವಿಷಯ ಸಮಾಜ ವಿಜ್ಞಾನ ಭಾಗ 1 ಪಠ್ಯ ವಿಭಾಗ. ಇಟ್ ಮೀನ್ಸ್ 15 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್. ಮೇನ್ 1ನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರಲಿಕ್ಕೆ ಕೇಳಿದರು. ಸೊ ದೇರ್ ಇಸ್ ಅ ಫಸ್ಟ್ ಕ್ವಶನ್. ಇವರ ಅವಧಿಯಲ್ಲಿ ಕ್ರಿಶ್ಚಿಯನ್ ಧರ್ಮ ರೋಮನನ ರಾಜ್ಯ ಧರ್ಮವಾಯಿತು ಅಂತ ಕೇಳಿದರು. ಕಾನ್ಸ್ಟೈನ್ ಇದೆ, ಜೂಲಿಯಸ್ ಸೀಸರ್ ಇದೆ, ಟ್ರಾಜನ್ ಇದೆ, ಮಾರ್ಕಸ್ ಆರೆಲಿಯಸ್ ಇದೆ. ಸೊ ಕಾನ್ಸ್ಟೈನ್ ಇಸ್ ದಿ ರೈಟ್ ಆನ್ಸರ್ ಬರ್ತದೆ. ಎರಡನೇ ಪ್ರಶ್ನೆ, ಮೊಹಮ್ಮದ್ ಪೈಗಂಬರ್ ಅವರ ಉತ್ತರಾಧಿಕಾರಿಗಳನ್ನು ಹೀಗೆನ್ನುತ್ತಾರೆ: ಎ ಪೋಪ, ಬಿ ಖಲೀಫರು, ಸಿ ಸುಲ್ತಾನ, ಡಿ ಬಿಷಪ್. ಸೊ ದ ರೈಟ್ ಆನ್ಸರ್ ಆಪ್ಷನ್ ಬಿ ಖಲೀಫಾ ಅನ್ನೋದು ಸರಿಯಾದ ಉತ್ತರ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬೇಯಿಸಲಿಕ್ಕೆ 2 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಪ್ರಶ್ನೆ 3, ಯೇಸುವನ್ನು ಶಿಲುಬೆಗೇರಿಸಿದ ಸ್ಥಳ ಯಾವುದು ಅಂತ ಕೇಳಿದ್ರು. ಉತ್ತರ ಗೋಲ್ಗಾತಾ. 4ನೇ ಪ್ರಶ್ನೆ, ಮೊಹಮ್ಮದರು ಧ್ಯಾನಾಸಕ್ತರಾಗಿದ್ದಾಗ ದೇವದೂತನು ಏನೆಂದು ಉದ್ಗರಿಸಿದರು ಅಂತ ಕೇಳಿದರು. ನೀನು ಅಲ್ಲಾನ ಪ್ರವಾದಿ ಅಂತ ಉದ್ಗರಿಸಿದ್ದು ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಸೊ ಟೋಟಲಿ 2 ಕ್ವಶನ್ಸ್, ಈಚ್ ಕ್ವಶನ್ ಕ್ಯಾರಿ 2 ಮಾರ್ಕ್, ಟೋಟಲ್ 4 ಕ್ವಶನ್. ಪ್ರಶ್ನೆ 5, ಪಾಶ್ಚಿಮಾತ್ಯ ಪ್ರದೇಶಗಳಲ್ಲಿ ಹುಟ್ಟಿಕೊಂಡ ಧರ್ಮಗಳು ಯಾವುವು ಅಂತ ಕೇಳಿತು. ಯಹೂದಿ, ಜೋರಾಸ್ಟ್ರಿಯನ್, ಕ್ರಿಶ್ಚಿಯನ್ ಮತ್ತು ಇಸ್ಲಾಂ. ಪ್ರಶ್ನೆ 6, ಕ್ರಿಶ್ಚಿಯನ್ ಧರ್ಮ ಹೇಗೆ ಪ್ರಸಾರವಾಯಿತು ಅಂತ ಕೇಳಿದರು. ಯೇಸುವಿನ ಶಿಲುಬೆಗೇರಿಸಿದ ನಂತರ ಅವರ ಶಿಷ್ಯರನ್ನು ಹಿಂಸಿಸಿದರು. ಅವರಲ್ಲಿ ಕೆಲವರನ್ನು ಶಿಲುಬೆಗೂ ಸಹಿತ ಏನು ಮಾಡ್ತಾರಪ್ಪ ಅಂದರೆ ಏರಿಸ್ತಾರೆ. ಚಕ್ರವರ್ತಿ ಕಾನ್ಸ್ಟೈನ್ ಸಮಯದಲ್ಲಿ ಕ್ರಿಶ್ಚಿಯನ್ ಧರ್ಮ ರಾಜ್ಯ ಧರ್ಮವಾಗಿ ಸ್ವೀಕರಿಸ್ತಾರೆ. ತರುವಾಯ ಕ್ರಿಶ್ಚಿಯನ್ ಧರ್ಮ ಯುರೋಪಿನಾದ್ಯಂತ ಹರಡುತ್ತದೆ. ಇಂದು ಕ್ರಿಶ್ಚಿಯನ್ ಚರ್ಚ್ಗಳು ಪ್ರಪಂಚಾದ್ಯಂತ ಕಂಡು ಬರ್ತವೆ ಮತ್ತು ಹೆಚ್ಚಿನ ಸಂಖ್ಯೆಯ ಅನುಯಾಯಿಗಳನ್ನು ಹೊಂದಿದೆ ಅಂತ ಬರೆದ್ರೆ ಸಾಕು. ಇನ್ನು 3 ಮಾರ್ಕ್ಸ್ ಕ್ವಶನಲ್ಲಿ ಯಹೂದಿ ಧರ್ಮದ ನಿಯಮಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿತು. ಇದನ್ನು 6 ವಾಕ್ಯಗಳ ಉತ್ತರಗಳನ್ನು ನೀವು ಬರಿಬೇಕು. ಸೊ ಬರಿಬಹುದು. ಯಾವೇ ಹೊರತುಪಡಿಸಿ ಬೇರೆ ದೇವರಿಲ್ಲ, ವಿಗ್ರಹವನ್ನು ಪೂಜಿಸಬೇಡಿ, ದೇವರ ಹೆಸರಿಗೆ ಕಳಂಕ ತರಬೇಡಿ, ಸತ್ ಅನ್ನುವ ಪವಿತ್ರ ದಿನವಂತ ಕಾಣಬೇಕು, ನಿಮ್ಮ ತಾಯಿ ಮತ್ತು ತಂದೆಯನ್ನು ಗೌರವಿಸಿ, ವ್ಯಭಿಚಾರ ಸಲ್ಲದು, ಕೊಲೆ ಮಾಡಬೇಡಿ, ಕದಿಯಬೇಡಿ, ಸುಳ್ಳು ಹೇಳಬೇಡಿ, ಅಸೂಯೆ ಪಡಬೇಡಿ ಅನ್ನೋದು ಯಹೂದಿ ಧರ್ಮದ ನಿಯಮಗಳು. ಇನ್ನು 4 ಮಾರ್ಕ್ಸಲ್ಲಿ ಏನು ಮಾಡಿದ್ದೀವಿ ಅಂದರೆ ಯೇಸು ಕ್ರಿಸ್ತರ ಜೀವನವನ್ನು ಕುರಿತು ವಿವರಿಸಿರಿ ಅಂತ 8 ವಾಕ್ಯಗಳಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಯನ್ನು ಕೊಟ್ಟಿದ್ದೀವಿ. ಸೊ ಉತ್ತರ, ಜೀಸಸ್ ಅಥವಾ ಯೇಸುರ ಜನ್ಮಸ್ಥಳವು ಜೂಡಿಯಾ ಪ್ರಾಂತ್ಯದ ಬೆತ್ಲೆಹೆಮ್. ಜೀಸಸ್ಸರು ಜೋಸೆಫ್ ಮತ್ತು ಮೇರಿ ಎಂಬ ಬಡ ದಂಪತಿಗಳ ಏಕೈಕ ಪುತ್ರ. ಜೀಸಸ್ ಅರಾಮಿಕ ಮತ್ತು ಸೆಮಿಟಿಕ್ ಭಾಷೆಗಳನ್ನು ಬಲ್ಲವರಾಗಿದ್ದ. ಇದೇ ಸಮಯದಲ್ಲಿ ಯಹೂದಿಗಳು ತಮ್ಮನ್ನು ಕಷ್ಟಗಳಿಂದ ರಕ್ಷಿಸುವ ಮಸಿಹ ಅಥವಾ ಮಹಾರಕ್ಷಕನ ಆಗಮನವನ್ನು ನಿರೀಕ್ಷೆಯನ್ನು ಮಾಡ್ತಿದ್ರು. ಈ ಆಗಮನದ ಕಲ್ಪನೆ ಧಾರ್ಮಿಕ ಪ್ರವರ್ತಕರಾದ ಜಾನ್ ಎಂಬ ವ್ಯಕ್ತಿಯದಾಗಿತ್ತು. ಜಾನ್ ತಮ್ಮ ಬಳಿಗೆ ಬರುವ ವ್ಯಕ್ತಿಗಳಿಗೆ ದೀಕ್ಷಾಸ್ನಾನ ಮಾಡಿಸುವುದರ ಮೂಲಕ ದೀಕ್ಷೆಯನ್ನು ನೀಡುತ್ತಿದ್ದ. ಯೇಸು ಕ್ರಿಸ್ತರು ಸಹ ತಮ್ಮ 30ನೇ ವಯಸ್ಸಿನಲ್ಲಿ ಜಾನ್ನಿಂದ ದೀಕ್ಷಾಸ್ನಾನಕ್ಕೆ ಒಳಗಾಗ್ತಾರೆ. ಯೇಸು ಕ್ರಿಸ್ತರು ಇಸ್ರೇಲ್ ದೇಶದಲ್ಲೆಲ್ಲ ಸಂಚರಿಸಿ ಮತ ಪ್ರಚಾರ ಹಾಗೂ ಬೋಧನೆಯಲ್ಲಿ ತೊಡಗ್ತಾರೆ. ಕಾಲಾಂತರದಲ್ಲಿ ಯಹೂದಿಗಳು ಯೇಸು ಕ್ರಿಸ್ತರನ್ನು ತಮ್ಮ ಧಾರ್ಮಿಕ ಮುಖಂಡನನ್ನಾಗಿ ಸ್ವೀಕರಿಸ್ತಾರೆ. ಯೇಸು ಕ್ರಿಸ್ತರ ಮೊದಲ 12 ಜನ ಶಿಷ್ಯರನ್ನು ಅಪೋಸಲ್ಸ್ ಅಂತಲೇ ಕರೆದಿದ್ದಾರೆ. ಧಾರ್ಮಿಕ ಡಂಬಾಚಾರಗಳನ್ನು ವಿರೋಧಿಸಿದ ಕಾರಣಕ್ಕಾಗಿ ಯಹೂದಿ ಸಂಪ್ರದಾಯ ವರ್ಗ ಅವರನ್ನು ವಿರೋಧಿಸ್ತದ. ರೋಮ್ನ ರಾಜ್ಯಪಾಲನು ಯೇಸುವಿಗೆ ಶಿಲುಬೆಗೇರಿಸುವ ಮರಣದಂಡನೆಯನ್ನು
ನೀಡ್ತಾನೆ. ಅದರಂತೆ ಗೋಲ್ಗಾತಾ ಎಂಬಲ್ಲಿ ಯೇಸುವನ್ನು ಶಿಲುಬೆಗೆ ಏರಿಸ್ತಾರೆ ಅಂತಕ್ಕಂಥ ಅಂಶವನ್ನು ಬರೆದ್ರೆ ಸಾಕು. ಇನ್ನು ಭಾಗ 2 ಮರುಸಿಂಚನದಲ್ಲಿ 5 ಪ್ರಶ್ನೆಗಳನ್ನು ಆಲ್ರೆಡಿ ಅವರು ಮರುಸಿಂಚನದ ಪ್ರಶ್ನಕೋಟಿಯಿಂದ ತೆಗೆದುಕೊಂಡಿದ್ದೀವಿ. ಸೊ ಫಸ್ಟ್ ಇತ್ತು ಪ್ರಪಂಚದ ಪ್ರಮುಖ ಧರ್ಮಗಳು. ಸರಿಯಾದ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀರಿ. 5 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ. 5 ಪ್ರಶ್ನೆ 5 ಅಂಕ. ಪ್ರಶ್ನೆ 1, ಯೇಸು ಕ್ರಿಸ್ತ ಇದರ ಮಹತ್ವವನ್ನು ಒತ್ತಿ ಹೇಳಿದನು ಅಂತ ಕೇಳಿದರೆ ಆಪ್ಷನ್ ಸಿ ಪ್ರೀತಿ ಮತ್ತು ಕ್ಷಮೆ. 2, ಕೆಳಗಿನವುಗಳಲ್ಲಿ ಯಾವ ಮೌಲ್ಯಗಳನ್ನು ಯೇಸು ಕ್ರಿಸ್ತ ಮತ್ತು ಪ್ರವಾದಿ ಮೊಹಮ್ಮದ್ ಇಬ್ಬರೂ ಒತ್ತಿ ಹೇಳಿದ್ದಾರೆ ಅಂತ ಕೇಳಿದರು ನ್ಯಾಯ ಮತ್ತು ಸಹಾನುಭೂತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. 3ರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ಧರ್ಮವನ್ನು ಪಾಶ್ಚಿಮಾತ್ಯ ಧರ್ಮವೆಂದು ಪರಿಗಣಿಸೋದಿಲ್ಲ ಅಂತ ಕೇಳಿದರು. ಸೊ ಹಿಂದೂ ಧರ್ಮ. ಇನ್ನು ಯಾವ ಧರ್ಮಗಳು ಒಬ್ಬನೇ ದೇವರನ್ನು ನಂಬುತ್ತವೆ ಅಂತ ಕೇಳಿದರು, ಅದು ಕ್ರಿಶ್ಚಿಯನ್, ಇಸ್ಲಾಂ ಮತ್ತು ಯಹೂದಿ ಧರ್ಮ. ಇನ್ನು ಯೇಸು ಕ್ರಿಸ್ತ ಮತ್ತು ಪ್ರವಾದಿ ಮೊಹಮ್ಮದ್ ಇಬ್ಬರ ಸಾಮಾನ್ಯ ಬೋಧನೆ ಹೀಗಿದ್ದಾವೆ ಅಂತ ಕೇಳಿದರೆ ಬಡವರ ಸೇವೆ ಮಾಡಿ ಮತ್ತು ಸಹಾಯ ಮಾಡಿ ಅಂತಕ್ಕಂಥ ಅಂಶವನ್ನು ಬರೆದ್ರೆ ಸಾಕು. ಇಷ್ಟಿತ್ತು ಈ ಒಂದು ಪಾಶ್ಚಾತ್ಯ ಧರ್ಮಗಳು ಪಾಠದಲ್ಲಿರ್ತಕ್ಕಂಥ LBAನ ಘಟಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಇದೇ ತನ್ನಾಗಿರ್ತಕ್ಕಂಥ PDF ಗಳನ್ನು ಬೇಕಾದರೆ 9964050759ಗೆ ಮೆಸೇಜನ್ನು ಮಾಡೋದ್ರ